ಹಲೋ ಫ್ರೆಂಡ್ಸ್. ಸೊ ನಾನು ನಿನ್ನೆ ನಮ್ಮ ಅಕ್ಕ ಅವ್ರ ಮನೆಯಿಂದ ಇವಾಗ ಇನ್ನೊಬ್ಬರು, ಅವರು ಫಸ್ಟ್ನೇ ಅವರು, ಇವರು ಸೆಕೆಂಡ್ನೇ ಅವರು, ನಿನ್ನೆ ಮಧ್ಯಾಹ್ನ ಇಲ್ಲಿಗೆ ಬಂದೆ. ಮತ್ತು ನಮ್ಮ ನೆನ್ನೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅಲ್ವಾ ಮನೆ, ನಮ್ಮ ಅಕ್ಕ ಅವ್ರ ಮನೆಯವ್ರಿಗೆಲ್ಲ ಫುಲ್ ಹಿಂಸೆ ಕೊಟ್ಬಿಟ್ಟವಳೆ. ಮಾತ್ರ ಎಷ್ಟು ನರ್ಕ ತೋರಿಸವಳೆ ಅಂದರೆ ಅವ್ರ ಮಕ್ಕಳು ಅಷ್ಟು ಹೊಟ್ಟೆ ಹೊರ್ಸಿದ್ರು ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಎಲ್ಲರಿಗೂ ನರ್ಕ ತೋರಿಸ್ಬಿಟ್ಟವಳೆ. ಅದಾದ್ಮೇಲೆ ನಾನು ಇಲ್ಲಿಗೆ ಹೆಂಗೋ ಬರ್ತೀವಲ್ಲ, ಮನೆ ಚೇಂಜ್ ಆಗುತ್ತಲ್ಲ ಅವಾಗ ಸ್ವಲ್ಪ ಏನಾದರೂ ಅಳೋದು ನಿಲ್ಲಿಸ್ತಾಳೇನೋ, ಚೆನ್ನಾಗಿರ್ತಾಳೇನೋ ಅಂದ್ಕೊಂಡ್ರೆ ಸೇಮ್ ಇಲ್ಲೂ ಅದೇ ಕತೆ. ಯಾರ ಹತ್ರನೂ ಹೋಗಲ್ಲ, ನಾನೊಂದು ಸ್ವಲ್ಪ ಎದ್ದೋದ್ರೆ ಅಳು ಅಳು ಅಳು, ಸುಮ್ಮನೆ ಇರ್ತಾ ಇಲ್ಲ, ಆಟ ಆಡ್ತಾನೆ ಇಲ್ಲ, ಆ ಥರ ಮಾಡ್ತಾವಳೆ. ಸೊ ಇಲ್ಲೂ ಏನೂ ಚೇಂಜಸ್ ಇಲ್ಲ. ಇವಾಗ ನನಗೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ಎಷ್ಟೊತ್ತಿಗೆ ಇವಾಗ ನಮ್ಮ ಮನೆಗೆ ಹೋಗ್ಬಿಡ್ತೀನೋ, ನಮ್ಮ ಅಮ್ಮ ಅವ್ರಿಗೆ ನಮ್ಮ ಪಾಪನ ಒಪ್ಪಿಸ್ಬಿಡ್ತೀನೋ ನಂಗೆ ಆಗ್ಬಿಟ್ಟೈತೆ. ಕರ್ಕೊಂಡು ಫುಲ್ಲು ಬೇಜಾರಾಗ್ಬಿಟ್ಟೈತೆ ನನಗಂತೂ. 4-5 ದಿನಕ್ಕೆ ಬೇಜಾರು, ಜೀವನ ಮೇಲೆ ಜಿಗುಪ್ಸೆ ಬರ್ಸ್ಬಿಟ್ಟವಳೆ. ಅಷ್ಟೊಂದು ಫುಲ್ಲು ಸಾಕು ಬೇಕು ಮಾಡಿಬಿಟ್ಟವಳೆ. ಸೊ ಇವಾಗ ನೋಡಿ, ನಮ್ಮ ಅಕ್ಕನ ಮಕ್ಕಳು ನಾವು ಎಲ್ಲರೂ ರೆಡಿಯಾಗಿ ಕೂತಿದ್ವಿ. ಏನಪ್ಪ ಅಂದರೆ ಇವಾಗ ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಏನಾದರೂ ನೋಡೋಣ, ಏನಾದರೂ ಕಲೆಕ್ಷನ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಂದರೆ ಏನಾದರೂ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡಿದ್ದೀವಿ. ನೋಡಿ ಆಲ್ರೆಡಿ ಜಸ್ಟ್ ಎತ್ಕೊಂಡಿರೋದು ಅಷ್ಟೇ, ನಾನು ಇಲ್ಲೇ ಇದ್ದೀನಿ, ಬಾಯ್ ಬಿಡ್ತಾ ಕೂತವಳೆ. ಸೇಮ್ ಇಲ್ಲಿಗೆ ಬಂದಾಗಿಂದ ಬರ್ರಿ ಇದೇ ಪದ್ಧತಿ ಆಗ್ಬಿಟ್ಟೈತೆ. ನನಗಂತೂ ನೋಡಿ 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 ಸಾಕಾಗ್ಬಿಟ್ಟೈತೆ. ಬೇರೆ ಇನ್ನೊಂದು ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನೇನೋ ಅನ್ನಷ್ಟು ಆ ಥರ ಆಡ್ತಾವಳೆ ಇವಾಗ. ನಮ್ಮ ಗುಂಡು ನಾವು ಲಾಸ್ಟ್ ಟೈಮ್ ಇಲ್ಲಿಗೆಲ್ಲ ನಾನು ಬಂದಿದ್ದು ಯಾವಾಗ ಅಂದರೆ 2 ವರ್ಷದ ಹಿಂದೆ. ಆವಾಗ ನಮ್ಮ ಗುಂಡು ಸಿರಿಗಿನ ಚಿಕ್ಕವಳಾಗಿದ್ಲು. ಸಿರಿ ಇನ್ನೂ 1.5-2 ವರ್ಷ ಆಗಿತ್ತು ಅಷ್ಟೇ. ಆ ಟೈಮಲ್ಲಿ ಬಂದು ಹೋಗಿದ್ದು, ಇವಾಗ ಬಂದಿದ್ದೀವಿ. ಇವರಿಬ್ರು ನೀರೆಲ್ಲನೂ ಚೆಲ್ಲಾಡ್ಕೊಂಡು ಆಟಾಡ್ತಿದ್ರು. ಇವಾಗಲೂ ಅಷ್ಟೇ, ನಿನ್ನೆ ಬಂದಾಗೆಲ್ಲ ಚೆನ್ನಾಗಿದ್ರು, ಮತ್ತೆ ಇವಾಗ ಕಚ್ಚಾಡ್ತಾರೆ, ಮತ್ತೆ ಚೆನ್ನಾಗೇ ಇರ್ತಾರೆ. ಆಲ್ರೆಡಿ ಇವಳಿಗೆಲ್ಲ ಇವಳೇ ಮೇಕಪ್ ಎಲ್ಲ ಮಾಡ್ಕೊಡ್ತಿರ್ತಾಳೆ. ಸೊ ಹಿಂಗೆ ಇವ್ರದ್ದು ಕತೆಗಳು, ಕಚ್ಚಾಡೋದು. ನಮ್ಮ ಗುಂಡು ಆವಾಗಲೇ ನಮ್ಮ ಸಿರಿನ ಅವ್ರ ಊರಿಗೆ ಕಳಿಸಿ ಅಂತವಳೆ. ಗೈಸ್ ಕಳಿಸ್ಬಿಡೋದ ಸಿರಿನಾ? ಮತ್ತೆ ಇವಾಗ ತಾನೇ ಕಳಿಸಿ ಅಂತ ಇದ್ದೆ. ಸಿರಿ ಹೋಗ್ಬಿಡೋದ ಊರಿಗೆ? ಮತ್ತೆ ಗುಂಡು ಅವಾಗಲೇ ಅಪ್ಪ ಊರಿಗೆ ಕಳಿಸ್ಬಿಡು ಅಂತಿಲ್ಲ ನಿನ್ನ. ಸಿರಿನ ಊರಿಗೆ ಕಳಿಸ್ಬಿಡ್ಬೇಕಂತೆ, ನಾನು ಮತ್ತೆ ಪಾಪು ಮಾತ್ರ ಇರ್ಬೇಕಂತೆ ಗೈಸ್ ನಮ್ಮ ಗುಂಡುಗೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಕೂತಿದ್ದೀವಿ. ಟೈಮ್ ಬಂದು 12:15 ಆಗೈತೆ. ಇವಾಗ ಹೊರಡಬೇಕು ನಾವು ಗೈಸ್. ನೋಡಿ ಇವರಿಬ್ರು ಪಾಪುಗೆ ನಿಪ್ಪಾಲ್ ಬಾಟ್ಲಲ್ಲಿ ಹಾಲು ಕುಡ್ಸೋಕ್ಕೋಸ್ಕರ ಕಚ್ಚಾಡ್ತಾವ್ರೆ. ಏನು ಮಕ್ಕಳಪ್ಪ, ಹಾಲು ಕುಡ್ಸೋಕ್ಕೆ ನೀರು ಕುಡ್ಸೋಕ್ಕೆ ಹೇಳ್ತಾ ಕೂದಳು. ಸಾಕು ಬಿಡು, ಎಷ್ಟು ಕುಡಿಸ್ತೀಯಾ? ಅವಳೇ ಬೇಕು ಅಂದ್ಲಾ? ನೀರು ಬೇಕು ಕೊಡು ಅಕ್ಕ ಅಂತ ಕೇಳಿದ್ಲಾ? ಹಾಂ, ಅವಾಗ ನಿಂಗೆ ಗೊತ್ತಾಯ್ತು ಅವಳಿಗೆ ನೀರು ಬೇಕು ಅಂತ. ಏನೋ ಏನಪ್ಪ? ಓಹ್ ಯಾಕಪ್ಪ? ಏನ ಇವ್ರು ಹೇಳಿದ್ದೇ ಆಗಬೇಕು, ಇವ್ರು ಕೇಳಿದ್ದೇ ಬಟ್ಟೆ ಆಗಬೇಕು. ಮನೆಗೆ ಹೋಗ್ಬೇಕಂದ್ರೆ ಈ ಕಡೆ ಇಲ್ಲೇ ನನ್ನ ಫ್ರೆಂಡ್ ಮನೆ ಈ ಸೈಡು, ಈ ರೋಡು. ನಾವಿದೆ ಅವಾಗ ಲಾಸ್ಟ್ ಟೈಮ್ ಹೋಗಿದ್ದು. ಹೋಗ್ಬಿಟ್ಟು ಹೋಗೋಣ ಬೇಕಾದ್ರೆ. ನೆನ್ನೆನೇ ಕೇಳ್ತಾ ಇದ್ಲು ಹೋಗೋಣ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಇಲ್ಲಿ ತನಕ ಬಂದಿಲ್ಲ ಅಂದರೆ ಮತ್ತೆ ಬೈತಾಳೆ. ಸದ್ಯ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಐತೆ. ಬಟ್ ಇಲ್ಲಿ ವಿಶಾಲ್ ಮಠಕ್ಕೆ ಬಂದರೆ ಏನು ಪ್ರಾಬ್ಲಮ್ ಅಂದರೆ, ಬಟ್ಟೆಗಳು ಚಾಯ್ಸ್ ಮಾಡೋದೇ ದೊಡ್ಡ ಹಿಂಸೆ. ಹಾಂ ಏನಪ್ಪ? ಸರಿ ನಡಿ ನೋಡೋಣ. ಅಯ್ಯೋ ತಲೆ ಕೆಟ್ಟೋಗುತ್ತೆ ಇವಾಗ ಹುಡ್ಕಷ್ಟರೊಳಗಡೆ. ನಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದೈತೆ. ಫ್ಲಾಟ್ ಬೇಡ, ಜೀನ್ಸ್ ಪ್ಯಾಂಟ್ ನೋಡ್ಬಾ. ಮುಗೀತು. ಎಲ್ಲರೂ ಫುಲ್ ಸಾಕಾಗೋಯ್ತು. 12 ಗಂಟೆಗೆ ಬಂದು ಟೈಮ್ ಬಂದು 3 ಗಂಟೆ. ನನ್ನ ಫ್ರೆಂಡು ಮನೆ ಇಲ್ಲೇ ಈ ಕಡೆ ಸೈಡು ಅಂತ ಹೇಳ್ತಿದ್ನಲ್ಲ, ನೋಡಿದ್ರೆ ನಾವು ಬಂದಿರೋ ಟೈಮಿಂಗ್ಸ್ಗೆ ಅವಳು ಬಂದಿದ್ಲು. ಇವಾಗ ಬಂದ್ಬಿಟ್ಟು ಇವಾಗ ಹೋದ್ಲು ಮನೆಗೆ ವಾಪಸ್ಸು, ನಮ್ಮನ್ನ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕು. ಬನ್ನಿ ಮೇಲೋಗಿ.
ಎಲ್ಲೆಲ್ಲೂ ಮೊಬೈಲ್ ಅದೇ ಥರ. ಹೋಗು ಬಾ, ತಿನ್ನು ಕುಡಿ, ವಿಡಿಯೋ ಮಾಡ್ಕೊ. ಬಾಗುಂಡು ಇನ್ನು ಫುಲ್ ಮೇಲೆ, ಸೆಕೆಂಡ್ ಫ್ಲೋರು. ನನಗೂ ಇದೆಗಳು ಇಲ್ಲಿ ಬಂದಾಗೆಲ್ಲ ಹತ್ತಕ್ಕಾಗಲ್ಲ, ಸಾಕಾಗೋಯ್ತದೆ ಅದು ಬರೋಷ್ಟೊತ್ತಿಗೆ. ಅವ್ರಿಗೆ ಸ್ವಲ್ಪ ಅಭ್ಯಾಸ ಆಗತ್ತಲ್ಲ, ಕಾಲೆಲ್ಲ ಬಿದ್ದೋಯ್ತು. ಹಾಂ ಸಿರಿ ಇಲ್ಲೋಡು ಮನೆ, ಇಲ್ಲೋಡು ಫುಲ್ ಜೋರು. ಅವಳು ನಮ್ಮ ಶಿಲ್ಪ ಇವಾಗಲೇ ಮಾತಾಡಬೇಕು. ಈಗ ಮಾತಾಡ್ಬಾ. ಹಾಂ ಬಾ, ಈಗ ಮಾತಾಡ್ಬಾ. ಹಾಂ ಹೇಳು. ಮತ್ತೆ ಆಮೇಲೆ ನಾವೇನು ಇರ್ತೀವ ಇಲ್ಲಿ? ಇವಾಗ ಮಾತಾಡ್ಬೇಕು ನೀನು. ಇಲ್ಲೇನು ಸ್ಕೂಲಲ್ಲಿ ಕಾಂಪಿಟೇಷನ್ ನಡೆಸ್ತಾ ಇದೀವ ನಾವು? ಆಮೇಲೆ ಹೇಳ್ತೀನಿ, ಭಯ ಆಯ್ತೈತೆ ಹೇಳಕ್ಕೆ. ಏನಕ್ಕೆ ಇರೋವ್ರೆ ಇಲ್ಲಿ ಚಲ್ಲಪಿಳಿ, ಇವ್ರ ಮುಂದೆ ಹೇಳಕ್ಕೆ. ಗೈಸ್, ನಮ್ಮ ಪಾಪುನ ಆಟಾಡ್ಸೋಕ್ಕೆ ನಮ್ಮ ಮೈಕ್ಳು ಸರ್ಕಸ್ ಮಾಡ್ತಾವ್ರೆ, ಅಳ್ಬಾರ್ದು ಅಂತ ಅಂದ್ಬಿಟ್ಟು. ಮನೆ ಒಳಗಂತೂ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ. ಒಳಗಡೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಪಾಪುನೂ ಸುಮ್ಮನಿರಲ್ಲ. ಇವಾಗ ನೋಡಿ, ಇನ್ನು 5 ನಿಮಿಷ ಬರ್ತಾಳೆ, ಇವಾಗ ತೆಗಿತಾಳೆ. ತೆಗಿಯಪ್ಪ, ಸುಮ್ಮನಿರು ಗುಂಡ. ಗೈಸ್, ನಮ್ಮ ಗುಂಡಂಗೆ ನಮ್ಮ ಸಿರಿ ತಲಾಟೆ ಮಾಡ್ತಾಳೆ ಅಂದ್ಬಿಟ್ಟು ಊರು ಕಳಿಸಿ ಅಂತ ಅವಳು. ಊರು ಕಳಿಸ್ಬೇಕಾ? ನೀನೇ ಬಾ ನಮ್ಮೂರಿಗೆ. ಬಾ, ಹೋಗೋಣ ನಾಳೆ. ಮತ್ತೆ ಏಕೆ? ಯಾಕೆ ಬಾ, ನಮ್ಮೂರಲ್ಲಿ ಇದ್ಬಿಟ್ಟು ಬರುವೆ ಪಾಪು ಜೊತೆ. ಪಾಪುನ ಇಲ್ಲಿರಿಸ್ಬೇಕಂತೆ, ಅವಳು ಮಾತ್ರ ನಮ್ಮ ಮನೆಗೆ ಬರಲ್ವಂತೆ. ಬಾ, ಹೋಗೋಣ ನಮ್ಮ ಮನೆಗೆ. ಏಕೆ? ಯಾಕೆ ಬರಲ್ಲ ಅಂತ ಹೇಳ್ಬೇಕು. ಬೆಂಗಳೂರಲ್ಲಿ ಯಾರು ಆಟಾಡಕ್ಕಿಲ್ಲ. ಅಯ್ಯೋ, ಬೆಂಗಳೂರಿಗಲ್ಲ ಕಣಪ್ಪ, KR ನಗರಕ್ಕೆ. ಅದು ಬರಲ್ಲ, ಅಲ್ಲಿ ಯಾರು ಆಟ ಆಡಲ್ಲ. ನಮ್ಮ ಪಾಪುನೇ ಐತಲ್ಲ ಸಾಕು. ಇನ್ಯಾರು ಬೇಕು? ಪಾಪುಗಿಂತ ಬೇಕಾ? ಸಿರಿ ಅವಳಲ್ಲ. ಹಾಂ, ಬಡಿತಾವಳು. ಆವಾಗಲೇ ಸ್ಟಾರ್ಟ್ ಮಾಡಿದ್ಲು. ಎಮ್ಮೆ 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 ಅಂತೆ. ಅಮ್ಮ 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 ಅಮ್ಮ. ಬಾ, ಆಯಿತು, ಹೋಗ್ಲಿ. ಸಿರಿ, ಪಾಪುನ ಎತ್ಕಪ್ಪ. ನೀನೊಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಕೊಡು. ಸಿರಿ ಒಂದು ಸ್ವಲ್ಪ ಹೊತ್ತು. ಕೊಡ್ಬೇಡ, ಬಿಳಿಸ್ಬಿಡ್ತಾಳೆ. ನಾನು ಸುಮ್ಮನೆ ಹೇಳಿದ್ದಷ್ಟೇ. ಅವಳು ಎತ್ಕೊಳಕ್ಕಾಗತ್ತಾ? ಇಲ್ಲ. ಎಸ್ಬಿಡು, ಹಂಗೆ ಮೇಕ್ ಆರೋಗ್ಬಿಡ್ಲಿ ತಗಿ. ಸಿಟ್ಟೆ ಥರ. ಹಾಂ, ಬಟರ್ಫ್ಲೈ ಥರ. ಸಿರಿ, ಬಾಯಿಲಿ ಮಾತಾಡು ಸಿರಿ. ಏನಾದರೂ? ಯಾಕಪ್ಪ? ಮೊದಲೇ ನನಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ, ಮಕ್ಳಿಗೆ ಮಾತಾಡಿ ಅಂತ ಹೇಳೋದಾಗ್ಬಿಟ್ಟಿದೆ. ಮಾತಾಡು ಪಾಪು, ಯಾರು ಮಾತಾಡ್ತಾ ಇಲ್ಲ, ನೀನೇ ಮಾತಾಡು, ಹೋಗ್ಲಿ. ಗ್ಲಾಸ್ ಅಂದ್ಬಿಡೋದು. ಇರು, ಕರ್ಕೋತೀನಿ. ಅಮ್ಮನೇ ಬೇಕಾ?
ಬಿಡಿಸ್ಬಿಟ್ಟಿಯಾ